ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಾಗಿ ನಿನ್ನ ತಲೆಯಾಗಿ ಬುದ್ಧಿ ಐತೋ ಲದ್ದೆ ಐತೋ, ಎಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಿಲ್ಲ. ನಂಗೆ ಹೆಂಗ್ ಗೊತ್ತಾಗ್ಬೇಕು ಅವಳಿ ಮನೆ ಸೊಸೆ ಅಂತ? ಸಾವಕಾಶ ಮಾತಾಡ. ಒಳಗೆ ಅಪ್ಪಾರ ಕಡೆಯಿಂದ ಮಂಗಳಾರತಿ ಮಾಡಿಸ್ಕೊಂಡ್ ಬಂದು ಇಲ್ಲಿ ಅಕ್ಕಿ ಇಕ್ಕಿ ಅಂತ ಹೇಳಿ ಮಹಾಮಂಗಳಾರತಿ ಮಾಡಿಸ್ಕೊಳಕ್ ಹೋಗ್ಬೇಡ. ತಪ್ಪಾತು, ಅವಳಲ್ಲ ಅವ್ರು ಸಣ್ಣ ಮೇಡಮ್. ನಂಗೆ ಹೆಂಗ್ ಗೊತ್ತಾಗ್ಬೇಕು ಅವ್ರು ಸಣ್ಣ ಮೇಡಮು ಅಂತ? ಅದೇನಾರು ಲಗ್ನ ಮಾಡ್ಕೊಂಡ್ ಬಂದಿರೋ ಹುಡುಗಿ ಅವರು. ನಮ್ಮ ಆದಿಯವ್ರ ಮದ್ವೆಗೆ ಬಂದಿರೋ ಹುಡುಗಿನದು. ಸಾವಕಾಶ ಮಾತಾಡ. ಆದಿಯವ್ರು ಇನ್ನು ಓದ್ತವ್ರಲ್ಲ, ಆಗ್ಲೇ ಮದುವೆ ಮಾಡ್ಬಿಟ್ರ. ನಾನು ಹಿಂಗೆ ಫೋನ್ಯಾಗ ಹೇಳಿಲ್ಲ ಈ ಮನ್ಯಾಗ ಏನೇನೋ ನಡೆಯಕತ್ತೈತೆ ಅಂತ, ಆಮೇಲೆ ಹೇಳ್ತಾನಂತ ಹೇಳಿದ್ನಲ್ಲ ಅದೇ ಇದು. ಓ ಹಂಗ ವಿಷಯ. ಮೊದ್ಲೇ ನೀ ಇದೆಲ್ಲ ಹೇಳಿದ್ರೆ ಈ ರಾಮಾಯಣ ನಡೀತಿರ್ಲಿಲ್ಲ. ಅದೇನಿದು ಇದಕ್ಕಿದ್ದಂಗೆ ಮದುವೆ ಮಾಡ್ಬಿಟ್ಟವ್ರಲ್ಲ? ಆಗ್ಬೇಕಂತಾಗಿಲ್ಲ, ಅದಾಗಿ ಏನೇನೋ ಆಗಿ ಲಗ್ನ ಆಗಿಬಿಡ್ತು. ಓ ಸಣ್ಣ ಯಜಮಾನ್ರು ಅವಳನ್ನ ಓಡಿಸ್ಕೊಂಡ್ ಬಂದ್ಬಿಟ್ರ? ನಾಗಿ ನನಗೆ ಗೊತ್ತಿತ್ತು ನೀ ಇಂಥವ ಏನಾರ ಯೋಚನೆ ಮಾಡಿರ್ತಿ ಅಂತ. ನೀ ಮಾತಾಡೋದು ಏನಾರೇ ಮನಿ ಮಂದಿ ಕಿವಿಗೆ ಬಿತ್ತಂದ್ರ ಕೇಳ್ಕತ್ತಂಗ್ ನಾಟಕ ಬಂದ್ ನನ್ನ ಕೆಲಸ ಬಿಡಿಸಿ ನಿನ್ನ ಜೊತೆ ಮನೆಗೆ ಕಳಿಸ್ಬಿಡ್ತಾರ. ನಾನು ಇಲ್ಲೇ ಇದ್ದೀನಿ. ನೀವಿಬ್ರು ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಇದನ್ನ ಮನೆ ಮಂದಿಗೆ ಯಾರಿಗೂ ಹೇಳಕ್ ಹೋಗ್ಬೇಡವ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ನಾನು ಹೇಳೋದಕ್ಕೆ ಏನ್ ಬಾಕಿ ಉಳಿದಿದೆ ಪ್ರಸದಣ್ಣ? ಎಲ್ಲ ಕೇಳಿಸ್ಕೊಂಡ್ರಲ್ಲ. ನನ್ನ ಮನೆ ಕೆಲಸದೋಳು ಅಂದಿದ್ದು ಮನೆಯವರೆಲ್ಲ ಕೇಳಿಸ್ಕೊಂಡ್ರಲ್ಲ. ಲಕ್ಷ್ಮವ್ವ, ನೀ ಕೇಳಿಸ್ಕೊಂಡೆ ಅಂದಿದ್ದು? ಆಟಾ ನೀವಿಬ್ರು ಏನೋ ರೊಮ್ಯಾಂಟಿಕ್ ಆಗಿ ಮಾತಾಡ್ಕೋತಾ ಇದ್ರಲ್ಲ, ಏನ್ ಮಾತಾಡ್ಕೋತಾ ಇದ್ರಿ ಅಂತ ಕೇಳಿಸ್ಲಿಲ್ಲ. ಅದಕ್ಕೆ ನೀವಿಬ್ರು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ ಅಂತ ಹೇಳಿದ್ರೆ ನೀವಿಬ್ರು ನಾಚ್ಕೋತೀರಾ ಅನ್ಕೊಂಡೆ. ನೀವು ನೋಡಿದ್ರೆ ಪದ್ರು ಬಿಟ್ಟಿದ್ರಿ. ಏನ್ ಲಕ್ಷ್ಮವ್ವ, ಹೈ ವೋಲ್ಟೇಜ್ ಶಾಕ್ ಕೊಟ್ಬಿಟ್ಟೆವ. ಎದ್ರವ್ರ ಮೇಲೆ ಹಾವು ಹಾಕಿದ್ರು ಅಂತಾರಲ್ಲ, ಹಂಗಾತ್ ನೋಡವ. ಅಷ್ಟೇ ತಿದ್ಕೊಂಡ್ರಿ ಪ್ರಸದಣ್ಣ? ಓ ತಾತ ಬೈದ್ರು ಅಂತನಾ? ಅಯ್ಯೋ ಬಿಡಿ, ನೀವು ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಏನ್ ಪ್ರಸದಣ್ಣ ನೀವು, ತಾತನ ಬಗ್ಗೆ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಅವ್ರು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳ್ಳಲ್ಲ ಬಿಡಿ. ಅಪ್ಪರ ಮನಸ್ಸು ಅಪರಂಜಿ ಅಂತ ನನಗೆ ಗೊತ್ತು ಲಕ್ಷ್ಮವ್ವ. ಈ ಕೆದಳಲ್ಲಿ ಈಕಿ ಮಾಡ್ರು ಎಡಬಟ್ಟಿಂದ ನಾ ಗಾಬರಿ ಆಗ್ಬಿಟ್ಟೆವ. ಹೋಗ್ಲಿ ಬಿಡಿ ಪ್ರಸದಣ್ಣ, ಅವರಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ, ನನಗೆ ಅವ್ರ ಬಗ್ಗೆ ಗೊತ್ತಿರಲಿಲ್ಲ. ಅದ್ ಬಿಡಿ, ಅವ್ರು ಬಂದು ಇಷ್ಟೊತ್ತಾಯ್ತು, ನೀವು ನನಗೆ ಪರಿಚಯನೇ ಮಾಡಿಸ್ಕೊಡ್ಲಿಲ್ಲ. ಅಯ್ಯೋ ಲಕ್ಷ್ಮವ್ವ, ನಾ ಎಂತ ದಡ್ಡ ನೋಡವ. ಈಕಿ ನನ್ನ ಪ್ರೀತಿಯ ಮಡದಿ ನಾಗವೇಣಿ ಅಂತ. ನಾ ಈಕಿನ ಪ್ರೀತಿಯಿಂದ ನಾಗಿನಿ ಅಂತ ಕರಿತೀನಿ. ನೀವೇನಾದ್ರೂ ಕರ್ಕೊಳ್ಳಿ, ನೀವು ಪ್ರಸದಣ್ಣನ ಹೆಂಡತಿ ಆಗಿರೋದ್ರಿಂದ ನಾನು ನಿಮಗೆ ನಾಗತ್ಗೆ ಅಂತ ಕರಿತೀನಿ. ನನ್ನ ಹೆಸರು ಲಕ್ಷ್ಮಿ. ಹ್ಯಾಂಡ್ ಹೊಡಿಯಾ? ಲೇ ಉಚಿಪ್ಯಾಲಿ, ಹ್ಯಾಂಡ್ ಹೊಡಿ ಅಂದ್ರೆ ಕೈ ಹೊಡಿಯೋದಲ್ಲ, ಹ್ಯಾಂಡ್ ಶೇಕ್ ಮಾಡೋದು. ಲಕ್ಷ್ಮಿ ನಿಮ್ಗೆ ಒಪ್ಪೋ ಹೆಸರು ಕಣವ. ನೈಸ್ ಮೀಟಿಂಗ್ ಯು ನಾಗತ್ಗೆ. ಸರಿ ಸರಿ, ನೀವಿಬ್ರು ಮಾತಾಡ್ಕೊಂಡು ನಿಮ್ ರೊಮ್ಯಾನ್ಸ್ನ ಕಂಟಿನ್ಯೂ ಮಾಡಿ, ನಾನು ಒಳಗಿರ್ತೀನಿ. ಸಿಗ್ತೀನಿ. ಅಯ್ಯೋ ಎಷ್ಟು ಒಳ್ಳೆ ಹುಡುಗಿ, ಹಂಗೆ ಎತ್ಕೊಂಡು ಮುದ್ದಾಡ್ಬಿಡ್ಬೇಕನ್ಸುತ್ತೆ. ನಮ್ಮ ಲಕ್ಷ್ಮವ್ವ ಚಲೋ ಮನ್ಸಲ್ ಆಗಿದ್ದಕ್ಕ ನೀನು ಇಲ್ಲಿ ಅದಿ. ಆಯ್ತು, ಆಗಿದ್ದೆ ಆಡ್ಕೊಂಡಿರ್ಬೇಡಿ. ಅಲ್ಲಿ ತರಕಾರಿ ಮೂಟೆ ಬ್ಯಾಗ್ ಎಲ್ಲ ಇಡ್ಕೊ ಬಂದಿನಿ, ತಗೋಬರ್ರಿ. ನಂಗೆ ಗೊತ್ತಾತ್ ಬಿಡು, ನೀ ಬಂದದ್ದ ನನಗೆ ಬಾರ ವರ್ಷಕ್ಕಂತ. ನನ್ ಮಗ ನೊಂದ್ಕೊಳ್ಳೋದನ್ನ ನೋಡಕ್ ಖುಷಿನಾ ನಿನ್ಗೆ? ಅತ್ತೆ, ಯಾರೇ ಅತ್ತೆ? ಹೇಳಿಲ್ವಾ ನಿನ್ಗೆ ನನ್ನ ಅತ್ತೆ ಅಂತ ಕರಿಬೇಡ ಅಂತ? ಏನ್ ಅನ್ಕೊಂಡಿದ್ಯಾ ನೀನು? ನೀನು ನೀ ಮನೇಲಿ ಇರೋದಕ್ ಬಿಟ್ಟಿದೀವಿ ಅಂದ್ರೆ ನೀನು ನೀ ಮನೆ ಸೊಸೆ ಅಂತ ಒಪ್ಕೊಂಡಿದೀವಿ ಅಂತಲ್ಲ. ಮಾವನ್ ಮೇಲಿರೋ ಗೌರವದಿಂದ ಎಲ್ಲಾನು ಸಹಿಸ್ಕೊಂಡಿದೀವಿ. ಆದ್ರೆ ನೀನು ತಲೆಗ್ ಬಂದಂಗೆಲ್ಲ ಆಡಕ್ ಶುರು ಮಾಡಿದ್ಯಾ. ನಾನೇನ್ ಮಾಡ್ದೆ ಅತ್ತೆ? ಏನಾಯ್ತು? ಏನಾಯ್ತು ಅಂತ ನೀನೇ ನಿನ್ ಕಣ್ಣಾರೆ ನೋಡಿದ್ಯಲ್ಲ. ನೀನ್ ಬಂದಾಗಿಂದ ನನ್ ಮಗನ್ ಜೀವನದಲ್ಲಿ ನೆಮ್ಮದಿನೇ ಇಲ್ದಂಗಾಗಿದೆ. ರಾಜ್ಕುಮಾರನ್ ತರ ಬದುಕಿದ್ ನನ್ ಮಗನ್ನ ಎಂತ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲೇ. ಇವತ್ ನೋಡು,
ಮೈ ಕೈ ಗಾಯ ಮಾಡ್ಕೊಂಡು ಹೇಗ್ ಬಂದಿದ್ದಾನೆ ಅಂತ. ಇದನ್ನ ನೋಡಕ್ ನಿನಗೆ ಖುಷಿನಾ? ಅದೇ ಅದು ಮೊಬೈಲು ಕಳ್ಳ ಆದಿ ಓಡೋಗಕ್ಕೆ ಹೋಗಿ ಬಿದ್ದ ಅತ್ತೆ. ನಿನ್ ಜೊತೆ ಬರ್ದೇ ಹೋಗಿದ್ರೆ ಅವನಿಗೆ ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು? ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ಮಕ್ಕಳ ಜೀವನನೇ ಕಿತ್ಕೊಂತಿದ್ದೀರಾ. ದಿನ ನನ್ ಕಣ್ ಮುಂದೆನೆ ನನ್ ಮಗನ್ ಇಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ಯಲ್ಲ, ಇನ್ನಲ್ಲಿ ನನ್ ಮಗಳಿಗೆ ನಿಮ್ಮ ಅಣ್ಣ ಎಷ್ಟು ಹಿಂಸೆ ಕೊಡ್ತಿರ್ಬೇಕು. ನಿಮಗೆ ನನ್ ಮೇಲೆ ಕೋಪ ಇದ್ರೆ ಏನಾದ್ರೂ ಅನ್ನಿ, ಅನ್ಸ್ಕೋತೀನಿ. ಆದ್ರೆ ಸಂಜೀವ್ ಅಣ್ಣನ ಬಗ್ಗೆ ಒಂದ್ ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಅತ್ತಿಗೆಗೆ ನೋವಾಗೋ ಹಾಗೆ ಒಂದಿನೂ ನಡ್ಕೊಂಡವನಲ್ಲ ಅವನು. ಏನ್ ನಿಮ್ ಮನೆ ಮಂದಿ ಎಲ್ಲ ಮಹಾನ್ ವ್ಯಕ್ತಿಗಳು, ನನ್ ಮಕ್ಕಳ್ದ ತಪ್ಪು? ಹೌದು, ನಿಮ್ ಮಗಂದೇ ತಪ್ಪು. ನೋಡಿ ಅತ್ತೆ, ನೀವು ಹಿಂಗೆ ಅಂದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ. ಮದುವೆ ವಿಷಯದಲ್ಲಿ ಆದಿದೆ ತಪ್ಪಿರೋದು. ಕೆಟ್ಟಿ ಬಗ್ಗೆ ಮುಚ್ಚಿಟ್ಟು ಸುಳ್ಳು ಹೇಳಿದ್ದು ಅವನು. ನನ್ನ ಜೀವನದಲ್ಲಿ ತಲೆ ಹಾಕಿದ್ದು ಅವನು. ಅವನ ಲೈಫಲ್ಲಿ ನಾನು ಬರಲಿಲ್ಲ ಅತ್ತೆ. ನೋಡಿ ಅತ್ತೆ, ಈ ಮದುವೆ ನನಗೂ ಒಪ್ಪಿಗೆ ಇರಲಿಲ್ಲ. ನೀವು ಹೇಗೆ ತಾತನಿಗೋಸ್ಕರ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀರೋ, ನಾನು ಹಾಗೆ ಅವರಿಗೋಸ್ಕರ ಇಲ್ಲಿದ್ದೀನಿ. ಆದರೆ ನಿಮ್ ಯಾರನ್ನು ನೋಯಿಸೋ ಉದ್ದೇಶ ನಂದಲ್ಲ ಅತ್ತೆ. ತಾತ, ನನಗೆ ಅರ್ಥ ಆಗತ್ತೆ ಮಗಳೇ, ಸಮಾಧಾನ ಮಾಡ್ಕೋ. ನಾನು ಬೇಕಂತ ಮಾತಾಡಲಿಲ್ಲ ತಾತ. ನನಗೆ ಗೊತ್ತು ಕಂದ. ನೋಡು ಲಕ್ಷ್ಮಿ, ನಿನಗೆ ಈ ಮನೆಯವರಿಗೆ ಈ ಮದುವೆ ಅನಿರೀಕ್ಷಿತ. ಅದನ್ನೆಲ್ಲ ಎಲ್ಲರೂ ಒಪ್ಕೊಂಡು ಮುಂದಾಗೋದನ್ನು ನೋಡಬೇಕು. ಹೌದು, ವ್ಯತ್ಯಾಸಗಳಿರ್ತವೆ. ಆದರೆ ಒಂದು ವಿಷಯ ನೆನ್ಪಿಟ್ಕೋ, ನೀನು ಈ ಮನೆಯವನ್ನೆಲ್ಲ ಅರ್ಥ ಮಾಡಿಕೊಂಡು ಅನುಸರಿಸ್ಕೊಂಡು ಹೋಗೋದು ಎಷ್ಟು ಮುಖ್ಯನೋ, ನಿನಗೋಸ್ಕರ ನೀನು ನಿಂತ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಆದರೂ ತಾತ, ನಾನು ಅತ್ತೆ ಹತ್ರ ಆ ಥರ ಮಾತಾಡಬಾರ್ದಿತ್ತು. ಆದರೆ ಇವರು ನನ್ನ ಬಗ್ಗೆ ಹೇಳಿದಾಗ ಹೇಳ್ಕೊಳಕ್ಕಾಗಲಿಲ್ಲ ತಾತ. ನೀನು ಮಾತಾಡಿದ್ದಲ್ಲಿ ಏನು ತಪ್ಪಿಲ್ಲ ಕಂದ. ಹೌದು, ನಾನು ಎಲ್ಲರತ್ತೂ ಹೊರಟಾಗಿ ಮಾತಾಡು ಅಂತ ನಿನಗೆ ಹೇಳ್ತಾ ಇಲ್ಲ. ಆದರೆ ನಿನಗೆ ಅನ್ಯಾಯ ಆದಾಗ ನಿನಗೋಸ್ಕರ ನೀನು ನಿಂತ್ಕೊಳ್ಳೋದನ್ನು ಕಲೀಲೇಬೇಕು. ನಾವು ಬೇರೆಯವರಿಗೆ ಗೌರವ ಕೊಡೋದು ಎಷ್ಟು ಮುಖ್ಯನೋ, ನಮಗೆ ನಾವು ಗೌರವ ಕೊಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಅರ್ಥ ಆಯ್ತಾ? ಈಗಾಗಿದ್ದನ್ನೆಲ್ಲ ಮನಸ್ಸಿಗೆ ಹಾಕೋಬೇಡ. ನೀನು ಓದಿದ್ದನ್ನು ಮನಸ್ಸಿಗೆ ಹಾಕು. ಈ ಕ್ಷಣಕ್ಕೆ ಈಗಾಗಿದ್ದಕ್ಕಿಂತ ನಿನ್ನ ವಿದ್ಯೆನೇ ನಿನ್ನ ಗುರಿ. ಅದನ್ನು ಅರ್ಥ ಮಾಡ್ಕೊ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ